ಮುಖ್ಯಮಂತ್ರಿಗಳು ಇತ್ತೀಚೆಗಷ್ಟೇ ಒಂದು ದಾಖಲೆಯನ್ನು ಬರೆದ್ರು. ಅತಿ ಹೆಚ್ಚು ಕಾಲ ಆಳಿದ ಮುಖ್ಯಮಂತ್ರಿ ಯಾರು ಅಂದರೆ ಸಿದ್ದರಾಮಯ್ಯ ಎನ್ನುವ ದಾಖಲೆ. ಇದೀಗ ಮತ್ತೊಂದು ದಾಖಲೆ, ಯಾಕಂತ ಹೇಳಿದರೆ ಸಿದ್ದರಾಮಯ್ಯ ಅವರು ನಿರ್ಮಿಸಿದ ದಾಖಲೆಯನ್ನು ಅವರೇ ಮುರಿತಾ ಸಾಕ್ತಾ ಇದ್ದಾರೆ. ಕರ್ನಾಟಕದ ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟನ್ನು ಮಂಡನೆ ಮಾಡಿದಂಥ ಖ್ಯಾತಿ ಸಿದ್ದರಾಮಯ್ಯ ಅವರಿಗೆ. ಈಗ 17ನೇ ಬಜೆಟನ್ನು ಮಂಡಿಸಲಿಕ್ಕೆ ಸಿದ್ಧತೆಗಳನ್ನು ತೆಗೆದುಕೊಳ್ತಾ ಇದ್ದಾರೆ, ಆರಂಭ ಮಾಡಿದ್ದಾರೆ. ಅಧಿಕಾರಿಗಳ ಜೊತೆ ಈಗಾಗಲೇ ಚರ್ಚೆ ನಡೆಸಿದ್ದಾರೆ ಸಿಎಂ. ನಾಳೆಯಿಂದ ಬಜೆಟ್ ಪೂರ್ವಭಾವಿ ಸಭೆ ನಡೆಸಲು ನಿರ್ಧಾರವನ್ನು ಮಾಡಿದ್ದಾರೆ. ಮಾರ್ಚ್ 2ರಿಂದ ವಿಧಾನಮಂಡಲದ ಅಧಿವೇಶನ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಮಾರ್ಚ್ 2ರಂದು ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನು ಮಾಡ್ತಾರೆ ಅಂತ ಹೇಳಿ ಅಂದಾಜಿಸಲಾಗಿದೆ. ಮಾರ್ಚ್ 6ರಂದು ಶುಕ್ರವಾರ ಬಜೆಟ್ ಮಂಡನೆ ಮಾಡುವ ಸಾಧ್ಯತೆಗಳಿದ್ದಾವೆ. ಅಲ್ಲಿಗೆ ಯಾವ್ಯಾವ ಇಲಾಖೆಗಳಿಗೆ ಯಾವ್ಯಾವ ರೀತಿಯ ಹೊಸ ಘೋಷಣೆಗಳನ್ನು ಮಾಡ್ತಾರೆ ಅಂಥೇಳಿ, ಯಾಕಂತ ಹೇಳಿದ್ರೆ 2026 ಜನವರಿ 7 ಒಂದು ದಾಖಲೆಯನ್ನು ನಿರ್ಮಿಸಿದಂಥ ಸಿದ್ದರಾಮಯ್ಯ ಮಾರ್ಚ್ 6ಕ್ಕೆ ಮತ್ತೊಂದು ದಾಖಲೆಯನ್ನು ನಿರ್ಮಿಸ್ತಾ ಇದ್ದಾರೆ. ಅವರೇ ಬರೆದಂಥ ದಾಖಲೆಯನ್ನು ಅವರೇ ಮುರಿತಾ ಇದ್ದಾರೆ. ಮತ್ತೊಮ್ಮೆ ಹೊಸ ದಾಖಲೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. 17 ಬಾರಿ ರಾಜ್ಯದ ಇತಿಹಾಸದಲ್ಲಿ 17 ಬಾರಿ ಬಜೆಟನ್ನು ಮಂಡಿಸಿದಂಥ ಖ್ಯಾತಿಯನ್ನು ಸಿದ್ದರಾಮಯ್ಯ ಅವರ ಇತಿಹಾಸದ ದಾಖಲೆಯ ಪುಟ ಸೇರ್ತಾ ಇದೆ. ಇನ್ನು ಇಲಾಖೆಗಳ ವಾರು, ಯಾಕಂತ ಹೇಳಿದರೆ ಶಕ್ತಿ ಭವನದಲ್ಲಿ ಇಲಾಖೆಗಳ ಪ್ರತಿಯೊಂದು ಇಲಾಖೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳನ್ನು, ಸಂಬಂಧಪಟ್ಟ ಸಚಿವರನ್ನು ಕೂರಿಸಿಕೊಂಡು ಸಭೆಯನ್ನು ಮಾಡಿ ಯಾವೆಲ್ಲ ಯೋಜನೆಗಳನ್ನು ಜಾರಿಗೊಳಿಸಬಹುದು ಅನ್ನೋದನ್ನು ಚರ್ಚಿಸಿ ನೂತನ ಯೋಜನೆಗಳನ್ನು ಪ್ರಕಟಿಸುವಂಥ ಸಾಧ್ಯತೆಗಳಿದ್ದಾವೆ. ಹೇಳಿ ಕೇಳಿ ಗ್ಯಾರಂಟಿಗಳ ಕಾರಣಕ್ಕಾಗಿ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿ ಅನೇಕ ಆರೋಪಗಳಿದ್ದಾವೆ. ವಿರೋಧ ಪಕ್ಷಗಳು ಅದನ್ನು ಪ್ರತಿ ಸಲ ಟೀಕೆ ಮಾಡ್ತಾ ಇರ್ತವೆ. ಈ ಎಲ್ಲ ಟೀಕೆಗಳನ್ನು ಮೀರಿಯೂ ಕೂಡ ಬಜೆಟ್ನಲ್ಲಿ ಹೊಸ ನಿರೀಕ್ಷೆಗಳೇನಿದ್ದಾವೆ, ಹೊಸ ಯೋಜನೆಗಳೇನಿದ್ದಾವೆ ಅನ್ನೋದು ಸದ್ಯದ ಕುತೂಹಲ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ LN ಸ್ವಾಮಿ ನೀಡ್ತಾ ಹೋಗ್ತಾರೆ. ಸ್ವಾಮಿ, ಗಮನಿಸ್ತಾ ಇದ್ದೀವಿ, ಸಿದ್ದರಾಮಯ್ಯ ಅವರು ಹೊಸ ದಾಖಲೆಯನ್ನು ನಿರ್ಮಾಣ ಮಾಡಿದ್ರು, ಅತಿ ಹೆಚ್ಚು ಕಾಲ ಆಳಿದ ಮುಖ್ಯಮಂತ್ರಿ ಅಂತ. ಈಗ ಅತಿ ಹೆಚ್ಚು ಬಾರಿ ಬಜೆಟನ್ನು ಮಂಡಿಸಿದವರು ಕೂಡ ಅವರೇ ಆಗಿದ್ದಾರೆ. ಈಗ 17ನೇ ಬಜೆಟ್ ಮತ್ತೆ ದಾಖಲೆ, ಏನೆಲ್ಲ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಬಹುದು ಅಂತ ಕಾಣಿಸುತ್ತೆ ಈ ಬಜೆಟ್ನ ತಯಾರಿಯ ಸಂದರ್ಭದಲ್ಲಿ? ದಶರಥ್, ದೀರ್ಘಾವಧಿ ಆಡಳಿತ ಮಾಡಿದಂಥ ಸಿಎಂ ದಾಖಲೆಯನ್ನು ಮತ್ತೊಂದು ದಾಖಲೆ ಮಾಡಿರುವಂಥದ್ದು ಸಿಎಂ ಸಿದ್ದರಾಮಯ್ಯನವರು. ಈ ಹಿಂದೆ ದೇವರಾಜು ಅವರ ಆಡಳಿತಾವಧಿಗೆ ಒಂದು ಬ್ರೇಕ್ ಮಾಡಿರುವಂಥದ್ದು ಸಿಎಂ ಸಿದ್ದರಾಮಯ್ಯನವರು. ಈಗ ಸಿಎಂ ಸಿದ್ದರಾಮಯ್ಯನವರ ಮುಂದೆ ಒಂದಿಷ್ಟು ಸವಾಲುಗಳು ಕೂಡ ಇರುವಂಥದ್ದು. ಯಾಕೆಂದರೆ ಬಜೆಟ್ ಮಂಡನೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಬಜೆಟ್ ಮಂಡನೆಗೆ ಯಾವೆಲ್ಲ ಯೋಜನೆಗಳನ್ನು, ಹೊಸ ಯೋಜನೆಗಳನ್ನು ಸೇರಿಸಬೇಕು ಅನ್ನೋದು ಕೂಡ ಸಾಕಷ್ಟು ಸವಾಲು ಈಗ ಸರ್ಕಾರದ ಮುಂದಿದೆ. ಒಂದು ಕಡೆ ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೆ ತಂದಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಕೂಡ ಯಥಾವತ್ತಾಗಿ ನಡ್ಕೊಂಡು ಹೋಗ್ತಾ ಇದೆ. ಆದರೆ ಈಗ ಒಂದಿಷ್ಟು ಸವಾಲುಗಳು ಕೂಡ ಮುಂದಿನ ದಿನಗಳಿಗೆ, ಅಂದರೆ 2028ರ ಚುನಾವಣೆ ದೃಷ್ಟಿಯಲ್ಲಿ ಸಾಕಷ್ಟು ಸವಾಲುಗಳು ಕೂಡ ಈಗ ಸಿಎಂ ಸಿದ್ದರಾಮಯ್ಯನವರು ಸೇರಿದಂತೆ ಕಾಂಗ್ರೆಸ್ ಸರ್ಕಾರ ಮುಂದೆ ಇರುವಂಥದ್ದು. ಹಾಗಾಗಿ ಬಜೆಟ್ ಪೂರ್ವ ಸಿದ್ಧತೆಗಳಿಗೆ ಈಗೆಲ್ಲ ರೀತಿಯ ಒಂದು ಸಿದ್ಧತೆಗಳನ್ನು, ಅದು ಇಲಾಖಾವಾರು ಮಾಹಿತಿ ಪಡೆಯೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಈಗ ಮುಂದಾಗಿರುವಂಥದ್ದು. ಮಾರ್ಚ್ 5ರಂದು ಹಣಕಾಸಿನ ಬಜೆಟ್ಗೆ ಸಂಬಂಧಪಟ್ಟಂತೆ ಮಾರ್ಚ್ 5ರಿಂದ ಆ ಸದನ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಮಾರ್ಚ್ 6ರಂದು ಹಣಕಾಸು ಬಜೆಟನ್ನು ಮಂಡನೆ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯ ಆಗಿರುವಂಥದ್ದು. ಅಂದರೆ ಒಂದು ಕಡೆ ಈಗಾಗಲೇ ಗ್ಯಾರಂಟಿ ಯೋಜನೆಗಳಿಗೆ ಹಣ ಒದಗಿಸೋದು ಒಂದು ಸವಾಲಾದರೆ, ಮತ್ತೊಂದು ಕಡೆ ಹೊಸ ಯೋಜನೆಗಳನ್ನು, ಯಾವ ರೀತಿ ಹೊಸ ಯೋಜನೆಗಳನ್ನು ಜಾರಿ ಮಾಡಬೇಕು, ಈಗ ಹಿಂದೆ ಆಗಿದ್ದಂಥ ಯೋಜನೆಗಳು ಎಷ್ಟು ಪರಿಪೂರ್ಣಗೊಂಡಿದೆ, ಜೊತೆಗೆ ಶಾಸಕರಿಗೆ ಸಂಬಂಧಪಟ್ಟಂತೆ, ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾವ ಯೋಜನೆಗಳನ್ನು ರೂಪಿಸಬೇಕು, ಅನುದಾನಗಳನ್ನು ಎಷ್ಟೆಷ್ಟು ಕೊಡಬೇಕು ಅನ್ನೋದು ಕೂಡ ಈಗ ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕಾಗಿರೋಂಥ ಒಂದು ಸವಾಲು ಕೂಡ ಸಿಎಂ ಸಿದ್ದರಾಮಯ್ಯನವರು ಮುಂದೆ ಇರುವಂಥದ್ದು. ಯಾಕೆಂದರೆ ಈಗಾಗಲೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರ್ತಾ ಇದೆ, ಜೊತೆಗೆ 2028ಕ್ಕೆ ವಿಧಾನಸಭಾ ಚುನಾವಣೆಗೂ ಕೂಡ ಬರ್ತಾ ಇದೆ. ಈ ಎಲ್ಲ ಒಂದು ವಿಚಾರಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಯಾವ ಯೋಜನೆಗಳನ್ನು ತೆಗೆದುಕೊಳ್ಬೇಕು, ಯಾವ ಯೋಜನೆಗಳನ್ನು ಜಾರಿ ಮಾಡಬೇಕು, ಅದಕ್ಕೆ ಯಾವ ರೀತಿ ಒಂದು ಹಣವನ್ನು ಒದಗಿಸಬೇಕು ಅನ್ನೋದು ಕೂಡ ಈಗ ಸರ್ಕಾರದ ಮುಂದೆ ಹಾಗೂ ಸಿಎಂ ಮುಂದೆ ಇರುವಂಥ ಒಂದು ದೊಡ್ಡ ಪ್ರಶ್ನೆ. ಜೊತೆಗೆ
ಓಕೆ. ಇಲಾಖಾವಾರಕ್ಕೆ ಸಂಬಂಧಪಟ್ಟಂತೆ ಜನವರಿ 27ರಿಂದ ಸಂಪೂರ್ಣವಾದಂತಹ ಒಂದು ಇಲಾಖಾ ಅಧಿಕಾರಿಗಳ ಜೊತೆ ಚರ್ಚಿಸಿ ಆಯಾ ಇಲಾಖೆಗಳಿಗೆ ಯಾವ ಯಾವ ಯೋಜನೆಗಳನ್ನ ಜಾರಿಗೆ ತರಬೇಕು, ಎಷ್ಟೆಷ್ಟು ಹಣಕಾಸನ್ನ ಒಂದು ಮೀಸಲಿಡಬೇಕು, ಎಷ್ಟೆಷ್ಟು ಹಣಕಾಸನ್ನ ಕೊಡಬೇಕು ಅನ್ನೋದು ಕೂಡ ಸಂಪೂರ್ಣ ಮಾಹಿತಿಯನ್ನು ಅಧಿಕಾರಿಗಳೆಲ್ಲ ಜೊತೆ ಪಡಿತಾ ಇರುವಂಥದ್ದು. ಈಗಾಗಲೇ ಪೂರ್ವ ಪರಿಶೀಲನೆ ಸಭೆಯನ್ನು ಕೂಡ CM ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಹಾಗಾಗಿ ಇಲಾಖಾವಾರು ಇರುವಂತಹ ಯೋಜನೆಗಳು, ಹಿಂದೆ ಯಾವ ಯಾವ ಯೋಜನೆಗಳಿಗೆ ಎಷ್ಟೆಷ್ಟು ಹಣಕಾಸು ಬಿಡುಗಡೆ ಆಗಿದೆ, ಎಷ್ಟರ ಮಟ್ಟಿಗೆ ಯೋಜನೆ ಜಾರಿ ಆಗ್ತಾ ಇದೆ, ಹೊಸ ಯೋಜನೆಗಳನ್ನು ಯಾವ ಯಾವ ತರಬೇಕು ಅನ್ನೋದು ಕೂಡ CM ಸಿದ್ದರಾಮಯ್ಯನವರು ಎಲ್ಲ ರೀತಿಯ ಒಂದು ಇಲಾಖೆವಾರು ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿ ಬಜೆಟ್ ಮಂಡನೆಗೆ ಸಿದ್ಧರಾಗ್ತಾ ಇರುವಂಥದ್ದು. ದಶರಥ್.